ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೌಮ್ಯಗೌಡ. ನಾನು ಮತ್ತು ನನ್ನ ಚಿಕ್ಕ ಮಗಳು ಸಹ ಹೊರಗಡೆ ಔಟ್ಸೈಡ್ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ, ಏನು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ತಮ್ಲೈನಲ್ಲಿ ನೋಡಿದ್ದೀರಾ, ಸೊ ಗೊತ್ತಿರುತ್ತೆ ಅನಿಸುತ್ತೆ. ನಾನು ನನ್ನ ಗಾಡಿ 2 ವೀಲರಲ್ಲೇ ಹೋಗ್ತಾ ಇರೋದು. ಸೊ ನನ್ನ ಮನೆಯಿಂದ 3/4 ಗಂಟೆ ಟೈಮ್ ಜರ್ನಿ ಅಷ್ಟೇ. ಸೊ ಹಾಗಾಗಿ ನಾನು ನನ್ನ ಮಗಳು ಸಹ ಹೋಗ್ತಾಯಿದ್ವಿ. ವಿಡಿಯೋ ಮಾಡ್ತಾ ಇರೋದು ಇವತ್ತು ಬಂದು ನನ್ನ ಮಗಳು. ಸೊ ಏನಾದರೂ ವಿಡಿಯೋ ಸರಿ ಬಂದಿಲ್ಲ ಅಂತ ಅಂದರೆ ಐ ಆಮ್ ರಿಯಲಿ ಸಾರಿ, ಕ್ಷಮಿಸಿ. ಮತ್ತು ನಾನು ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು. ಯಾಕೆ ಅಂದರೆ ನಾನು ಅಂತ ಅಲ್ಲ, ಪ್ರತಿಯೊಬ್ಬರು 2 ವೀಲರ್ ಓಡಿಸೋ ಅಂಥವ್ರು ಹೆಲ್ಮೆಟ್ ಹಾಕ್ಕೊಂಡು ಜರ್ನಿ ಮಾಡಿ. ಸೊ ಸೇಫು ಮತ್ತು ಪೊಲೀಸ್ನವರು ಕಾಟದಿಂದ ನಾವು ಸೇಫ್ ಆಗ್ಬೋದು. ಸಂಡೇ ಇರೋದ್ರಿಂದ ಎಲ್ಲೆಲ್ಲಿಯೂ ನಮ್ಮ ಪೊಲೀಸ್ ಅಂಕಲ್ಗಳು ಎಲ್ಲೆಲ್ಲೂ ಇರ್ತಾರೆ. ಸೊ ಜೋಬಿಗೆ ಕತ್ತರಿ ಬೀಳುತ್ತೆ, ಹಾಗಾಗಿ ಕೇರ್ಫುಲ್ಲಾಗಿರಿ. ಸೊ ಹಾಗೆ ಹೋಗ್ತಾ ಒಂಟಿಕೊಪ್ಪಲು ದೇವಸ್ಥಾನದಲ್ಲಿ ನೋಡಿಕೊಂಡು ಹಾಗೆ ರೋಡಲ್ಲಿ ಹೋಗಬೇಕಾದ್ರೆ ಮಹಾರಾಣಿ ಕಾಲೇಜ್ ಕಡೆ ಹೋಗೋದ್ರಿಂದ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು, ಹಾಗೆ ಯೂನಿವರ್ಸಿಟಿನೂ ಕಡೆ ಹೋಗ್ತಾಯಿದ್ವಿ. ಎಲ್ಲೆಲ್ಲಿ ಹೋಗ್ತಾಯಿದ್ವಿ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಗೆ ಬಂದ್ವಿ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನಕ್ಕೆ ಬಂದಿದ್ದು ನಾವು ಅಲ್ಲೇ 2 ವರ್ಷದಿಂದ ನನ್ನ ಮಗಳು ಹೋಗಬೇಕು ಅಂತ ಇದ್ದು. ಸೊ ನಮ್ಗೆ ಟೈಮೇ ಆಗಿರಲಿಲ್ಲ ಹೋಗೋಕ್ಕೆ, ಕೆಲಸ ಅಂದ್ಕೊಂಡು. ಸೊ ಫೈನಲಿ ನನ್ನ ಮಗಳು ಹೇಳಿದ್ಲು ಅಷ್ಟು ದಿನದಿಂದ ಅಂತ ಅಂದ್ಬಿಟ್ಟು ನನಗೆ ಬೇಜಾರಾಗಿ, ಇಷ್ಟು ಹತ್ರ ಇದ್ದರೂ ಹೋಗೋಕ್ಕಾಗಲಿಲ್ವಲ್ಲ ನಾವು ಅಂತ ಅಂದ್ಬಿಟ್ಟು ಅವಾಗ ಬಂದ್ವಿ ಸಂಡೇ. ಸೊ ಅಲ್ಲಿ ಪ್ರತಿ ಒಂದು ಫೋಟೋ ನಮ್ಮ ವಿಷ್ಣು ಸರ್ ಫೋಟೋಸ್ ಅಂದರೆ ಎಷ್ಟು ಅವ್ರು ಯಾವ್ಯಾವ ಲುಕ್ಕಲ್ಲಿ ಯಾವ್ಯಾವ ಕಾಸ್ಟ್ಯೂಮಲ್ಲಿ ಫೋಟೋಸು ಯಾರ್ಯಾರ ಜೊತೆ ಫೋಟೋಸ್ ತೊಗೊಂಡಿದ್ದಾರೆ ಪ್ರತಿಯೊಂದನ್ನು ಅಲ್ಲಿ ಫ್ರೇಮ್ ಮಾಡಿ ಹಾಕಿದ್ದಾರೆ. ಹಳೇ ಮೆಮೊರಿ ಅಂತೂ ಸಖತ್ತಾಗಿದೆ, ಅಷ್ಟು ಚೆನ್ನಾಗಿದೆ. ಈಗಿನ ಮಕ್ಕಳ ಜನ್ರೇಷನ್ಗೆ ವಿಷ್ಣು ಸರ್ ಹಳೆ ಮೂವಿಗಳು ಯಾವುದು ಗೊತ್ತಿರಲ್ಲ ಅಲ್ವಾ. ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಯಾವುದು ಏನೇನು ಪಾತ್ರ ಮಾಡ್ತಿದ್ರು, ಯಾರ ಜೊತೆ ಹೇಗಿದ್ದರು ಲೈಫಲ್ಲಿ, ಅದೇನು ಗೊತ್ತಿರಲ್ಲ ಅಲ್ವಾ. ಅಂಥವರೆಲ್ಲ ಸಹ ಅಲ್ಲಿ ಹೋದರೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ, ಓಲ್ಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಅಲ್ಲಿರುವಂಥ ಸೆಕ್ಯೂರಿಟಿ ಸರ್ ಆಗಿರ್ಬೋದು, ಮೇಡಮ್ ಆಗಿರೋದು, ಹೋಗಿರೋಂಥ ಅಭಿಮಾನಿಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅವರೇನೆ ಫೋಟೋ ತಗೊಡ್ತೀನಿ ಕೊಡಿ ಅಂದ್ಬಿಟ್ಟು ಫೋನ್ ಇಸ್ಕೊಂಡು ಫೋಟೋ ತಗೊಡ್ತಾರೆ, ಮ್ಯೂಸಿಕ್ ಹಾಕ್ತಾರೆ. ಹಾಗೆ ಮೈಕಲ್ಲಿ ಹಾಡು ಹೇಳ್ತೀನಿ ಅಂದರೆ ಹಾಡು ಹೇಳ್ಬೋದು ಮೇಡಮ್, ಡ್ಯಾನ್ಸ್ ಮಾಡ್ಬೋದು ಅಂತ ಸಪೋರ್ಟ್ ಮಾಡ್ತಾರೆ. ಅವರೂ ಸಹ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ನಂಗೆ ತುಂಬಾ ಇಷ್ಟ ಆಯಿತು. ಸರ್ದು ಒಂದೊಂದು ಫೋಟೋಸೂ ಅಷ್ಟೇ ಚೆನ್ನಾಗಿ ಬಂದಿದೆ. ಅವರು ಓಲ್ಡ್ ಫೋಟೋಸ್ ಅಂತೂ ಸಖತ್ತಾಗಿದೆ. ಅವರು ಮೂವಿಗಳಲ್ಲಿ ಪ್ರತಿಯೊಂದು ಪಾತ್ರಗಳದ್ದೂ ಅಲ್ಲಿ ಫ್ರೇಮ್ ಮಾಡಿ ಹಾಕಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯಿತು. ನೋಡ್ತಾಯಿದ್ರೆ ಇನ್ನೂ ನೋಡ್ತಾ ಇರಬೇಕು, ಓದ್ತಾ ಇರಬೇಕು. ಮೂವಿ ನೇಮ್ಗಳು ಎಷ್ಟೋ ಗೊತ್ತೇ ಇರಲಿಲ್ಲ ನಮಗೆ, ಆನೆಸ್ಟಾಗಿ ಹೇಳಬೇಕು ಅಂದರೆ. ಸೊ ಮೂವಿದು ನೇಮ್ ಸಮೇತ ಅವರು ಫ್ರೇಮಲ್ಲಿ ಹಾಕಿದರು. ಸೊ ಎಲ್ಲ ಮೂವಿಗಳದ್ದು ಸಹ ನಾವು ನೋಡ್ಕೊಂಡು ಬರ್ತಾಯಿದ್ವಿ. ನಾನು ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಇಷ್ಟು ಹತ್ರ ಇದ್ಕೊಂಡು ಇಷ್ಟು ದಿನ ಮಿಸ್ ಮಾಡ್ಕೊಂಡ್ವಲ್ಲ ಅಂತಲೇ ಅನ್ನಿಸ್ತು. ನೀವು ಯಾರಾದರೂ ಸುತ್ತಮುತ್ತ ಮೈಸೂರಾಗಿರ್ಬೋದು, ಎಲ್ಲೇ ಆಗಿರ್ಬೋದು ಕರ್ನಾಟಕ ಜನತೆ, ನೀವು ನೋಡಿಲ್ಲ ಅಂದರೆ ಮೈಸೂರು ಸಿಟಿಯಿಂದ ಬಸ್ಸು ಡೈರೆಕ್ಟೇ ಅಲ್ಲಿ ಹೋಗುತ್ತೆ ಗೇಟ್ ಹತ್ರನೇ. ಸೊ ಅಲ್ಲಿ ಹೋಗಿ ನೀವು ಆರಾಮಾಗಿ ವಿಷ್ಣುವರ್ಧನ್ ಸರ್ ಸ್ಮಾರಕ ಭವನವನ್ನು ನೋಡಬಹುದು. ಬಸ್ಸಲ್ಲಿ ಫ್ರೀ ಇರೋದ್ರಿಂದ ಆರಾಮಾಗಿ ನೋಡ್ಬೋದು. ₹1 ಖರ್ಚಿಲ್ದಂಗೆ ನೀವು ಹೋಗಿ ನೋಡ್ಕೊಂಡು ವಿಸಿಟ್ ಕೊಟ್ಬಿಟ್ಟು ಬರ್ಬೋದು ಅಭಿಮಾನಿಗಳು. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಮೂವಿಗಳದ್ದು ನೇಮ್ ಹಾಕಿ ಅವ್ರದ್ದು ಫೋಟೋಸ್ ಎಲ್ಲ ಹಾಕಿ ಫ್ರೇಮ್ ಮಾಡಿ ಈ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಅವರು ಎಷ್ಟು ಮೂವಿಗಳು ಮಾಡಿದ್ದಾರೆ, ಅದು ಪ್ರತಿಯೊಂದು ಮೂವಿದೂ ಫೋಟೋಸ್ ಹಾಕಿ ಫ್ರೇಮ್ ಮಾಡಿದ್ದಾರೆ. ನನ್ನ ಮಗಳಿಗೆ ಎಷ್ಟೋ ಮೂವಿಗಳು ಅವ್ರದ್ದು ಗೊತ್ತಿಲ್ಲ, ಕೆಲವೊಂದಷ್ಟೇ ಗೊತ್ತಿದ್ದಿದ್ದು. ಹಾಗಾಗಿ ಅವಳು ಹೆಜ್ಜೆಗೂ ನೀಟಾಗಿ ನೋಡ್ಕೊಂಡು ಇರಮ್ಮ ನಾನು ಇನ್ನೂ ನೋಡಿಲ್ಲ, ನಾನು ನೋಡಿಲ್ಲ ಅಂದ್ಕೊಂಡು ನಿಧಾನಕ್ಕೆ ನೋಡ್ತಾ ಇದ್ಲು. ಅಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಬಿಗ್ ಸೈಜು. ಇಲ್ಲಿ ಬಂದು ನೋಡ್ತಾ ಇರ್ಬೋದು ನೀವು ಒಳಗಡೆ ಗಾರ್ಡನ್ ಒಳಗೆ ಎಷ್ಟು ಅವ್ರದ್ದು ಸಿಂಬಲ್ ಅಂತಲೇ ಹೇಳ್ಬೋದು. ಕೈಗೆ ಹಾಕ್ಕೊಳ್ಳೋ ಅಂಥ ಕಡಗ ಆಗಿರ್ಬೋದು, ಅದನ್ನು ಸಿಂಬಲ್ ಥರ ಹಾಕಿ ಅದನ್ನೇ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಡೈಲಾಗ್ಗಳಾಗಿರ್ಬೋದು ಅವ್ರ ಮೂವಿದು ಅಲ್ಲಿ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಬರ್ದಿರೋ ಅಂಥ ಅವ್ರ ಮೂವಿ ಡೈಲಾಗ್ ಆಗಿರ್ಬೋದು, ಅವ್ರ ಸ್ಟ್ಯಾಚು ಆಗಿರ್ಬೋದು, ಮತ್ತು ಹಿಂದೆ ಅವ್ರದ್ದು ಸ್ಮಾರಕದ ಹಿಂದೆ ಗಾರ್ಡನ್ ಈ ಥರ ಇದೆ. ಫುಲ್ಲು ಗ್ರೀನ್ ಫುಲ್ಲಾಗಿದೆ. ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಕಲರ್ಫುಲ್ಲಾಗಿದೆ. ಮಕ್ಳಿಗಾಗಲಿ ಯಾರೇ ಆಗಲಿ ಬೇಜಾರಾಗದೇ ಇರೋವಂಥ ಜಾಗ ಅಂತಲೇ ಹೇಳ್ಬೋದು. ವಿಶಾಲವಾಗಿದೆ, ತುಂಬಾ ಚೆನ್ನಾಗಿದೆ. ನೀಟಾಗಿ ಟ್ರೀಟ್ ಮಾಡ್ತಾರೆ ಹೋದ ಅಭಿಮಾನಿಗಳಿಗೆ, ಬೇಜಾರು ಮಾಡಲ್ಲ. ಅಷ್ಟು ಚೆನ್ನಾಗಿ ಆ ಸೆಕ್ಯೂರಿಟಿ ಆಗಿರ್ಬೋದು, ಅಲ್ಲಿ ಇರೋವಂಥ ಜನ ಆಗಿರ್ಬೋದು, ಇಲ್ಲೋಗಿ ಅಲ್ಲಿ ನಮಗೆ ಕಾರ್ ಇಲ್ಲಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವ್ರು
ಸೆಕ್ಯೂರಿಟಿ ಹೇಳಿದ್ರು ಸರ್ದು ಕಾರ್ ಇದೆ ಹಿಂದೆ ಹೋಗಿ ನೋಡ್ಕೊಬನ್ನಿ ಅಂತ. ಸರ್ ವಿಷ್ಣುವರ್ಧನ್ ಸರ್ ಯೂಸ್ ಮಾಡುತ್ತಿರುವಂತಹ ಕಾರ್ ಅಂತ ಇದು. ಸೊ ನನ್ನ ಮಗಳು ಮುಟ್ಟಬಾರ್ದು ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು. ಸೊ ಮುಟ್ಬೇಡ ಮಗಳೇ, ಹಾಗೆ ದೂರದಿಂದ ನೋಡು ಅಂತ ಅಂದೆ. ಅವಳಿಗೆ ಗೊತ್ತಿಲ್ಲ, ಒಂದು ಸಲನಾದರೂ ಮುಟ್ಬೇಕಮ್ಮ ನಾನು ಅಂದ್ಬಿಟ್ಟು ಮುಟ್ತಾ ಇದ್ಲು. ಡಾಕ್ಟರ್ ವಿಷ್ಣುವರ್ಧನ್ ಅಂತಲೇ ಆ ಕಾರ್ ಮೇಲೆ ಹಾಕಿದ್ದಾರೆ, ಅವ್ರು ಯೂಸ್ ಮಾಡೋ ಅಂಥ ಕಾರು. ಅದು ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು. ಪಕ್ಕದಲ್ಲಿ ಅವ್ರ ಕಾರ್ ಯೂಸ್ ಮಾಡುವಂಥ ಕಾರ್ ಹತ್ರ ನಾವು ಹೋಗಿ ವೀಡಿಯೋ ಫೋಟೋಸ್ ಎಲ್ಲ ತಗೊಂಡ್ವಲ್ಲ ಅಂತ ಅಂದ್ಬಿಟ್ಟು ನನಗಂತೂ ಖುಷೀಲಿ ಕುಣಿದಾಡ್ತಾ ಇದ್ದೆ. ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್